ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ದೇವ್ರಿದಾನೆ ಅನ್ನೋದು ಇದಕ್ಕೇನೆ. ಸಂಧ್ಯಂಗ್ ಸ್ವಲ್ಪನಾದ್ರೂ ಸಹಾಯ ಮಾಡಕ್ಕೆ ಮೈಸೂರು ಪಾಕ ಆರ್ಡ್ರು ಬಂತು. ಇವತ್ತು ಈ ಕೆಲಸ ಇರುತ್ತೆ ಅಂತಾನೆ ನಾಳೆ ಪಾಪು ಆಫೀಸ್ಗೆ ಡಬ್ಬಿ ಕಳಿಸ್ದೇ ಇರೋ ಹಾಗಾಯ್ತು. ಪಾಪು ಪುಟ್ಟ ಮನೇಲಿ ಇಲ್ದೇ ಇರುವಾಗ್ಲೇ ಮಾವ ಹುಷಾರ್ ತಪ್ಪದ್ರಲ್ಲ ಅನ್ಕೊಂಡೆ. ಆದ್ರೆ ಮಾಧವ್ ಅವರಿದ್ದು ಅವ್ರನ್ನ ನೋಡ್ಕೊಳ್ಳೋ ಹಾಗಾಯ್ತು. ಎಲ್ಲ ನಿನ್ ಕೃಪೆ ದೇವ್ರೆ. ಇನ್ನೂ ಇಷ್ಟೊತ್ತಾದ್ರೂ ಬಂದಿಲ್ಲ. ಹಗಲು ರಾತ್ರಿ ಅಂದೆ ಕೆಲಸ ಮಾಡೋದು, ಆಮೇಲೆ ಸಂಬಳನೆಲ್ಲ ಅಪ್ಪನ ಕೈಗೆ ತಗೊಂಡೋಗಿ ಕೊಡೋದು. ಸಾಕಾಗಿದೆ ನನ್ಗಂತೂ. ಅದಕ್ಕೆ ಬ್ಯುಸಿ ಇದ್ದೀರಾ? ಹೇಳು ಪ್ರಿಯಾಂಕಾ, ಬಟ್ಟೆ ಮಾಡಿಸ್ತಿದ್ದೆ ಅಷ್ಟೆ. ನಾನು ನಾಳೆ ಯಾವ ಕುರ್ತಾ ಹಾಕೊಳ್ಳಿ ಹೇಳಿ? ಅದಕ್ಕೆ ನೀವು ನನ್ನ ಜೊತೆ ಬರ್ತಿದ್ದೀರಾ ಅಲ್ವಾ? ಹ್ಞೂ ಪ್ರಿಯಾಂಕಾ, ನಿಮ್ಮಪ್ಪ ಹೇಳಿದಾರಲ್ಲ ಹೋಗ್ಲೇಬೇಕು ಅಂತ. ತಗೋ ಇದನ್ನ ಹಾಕೋ. ಮೊದಲನೇ ಸಲ ಹುಡ್ಗನ್ ಮೀಟ್ ಮಾಡಕ್ ಹೋಗ್ತಿದ್ದೀನಲ್ಲ, ಒಂಥರ ಭಯ. ಅದಕ್ಕೆ ಗೊತ್ತಾಗ್ತಿದೆ ನಿನ್ನ ನೋಡಿದ್ರೆ. ಹೋಗಿ ಮಾತಾಡ್ಕೊಂಬರೋದಕ್ಕೆ ಭಯ ಯಾಕೆ ಪಡ್ಬೇಕು ಪ್ರಿಯಾಂಕಾ? ಏನೋ ಗೊತ್ತಿಲ್ಲ, ಇಷ್ಟು ದಿನ ನೀವೆಲ್ಲ ಮನೇಲಿ ಇರ್ತಿದ್ರಿ, ಧೈರ್ಯ ಇರೋದು. ಆದ್ರೆ ಈಗ ನಿಜ ಹೇಳ್ಬೇಕು ಅಂದ್ರೆ ನೀನ್ ಅವ್ರನ್ನ ಮೀಟ್ ಮಾಡಕ್ಕೆ ಆಚೆ ಹೋಗ್ತಿರೋದು ನನ್ಗಂತೂ ಖುಷಿ ಆಗ್ತಿದೆ. ಇಲ್ಲಿ ನಿಮ್ಮಪ್ಪ ಅವತ್ ಹೇಗ್ ಆಡಿದ್ರು ಅಂತ ನೀನೇ ನೋಡಿದ್ಯಲ್ಲ. ಅಲ್ಲಾದ್ರೆ ಯಾರೂ ಇರಲ್ಲ, ಫ್ರೀಯಾಗಿ ಮಾತಾಡ್ಬೋದು. ಏನು ಟೆನ್ಷನ್ ಮಾಡ್ಕೋಬೇಡ, ನಿನ್ ಜೊತೆ ನಾನು ಇರ್ತೀನಲ್ಲ, ಆರಾಮಾಗಿರು. ನಾನು ಸ್ವೀಟ್ ಮಾಡ್ಕೊಡ್ತಾ ಇರೋ ವಿಷಯನ ಸಂಧ್ಯಂಗ್ ಹೇಳ್ಬಿಡ್ಲಾ? ಮಧ್ಯಾಹ್ನ ಬಂದಾಗ ಟೆನ್ಷನ್ನಲ್ಲೇ ಇದ್ಲು. ಈ ವಿಷಯ ಗೊತ್ತಾದ್ರೆ ಅವಳಿಗೂ ಸ್ವಲ್ಪ ಸಮಾಧಾನ ಆಗುತ್ತೆ. ಪ್ರಸಾದ್ ಇನ್ನೂ ಬಂದಿಲ್ವಲ್ಲ? ಬರೋದು ಎಷ್ಟೊತ್ತಾಗುತ್ತೆ ಅಂತ ಫೋನ್ ಮಾಡಿ ಕೇಳೋಣ ಅಂದ್ರೆ ಫೋನೇ ಕಾಣಿಸ್ತಿಲ್ಲ. ಹಾಲಲ್ಲೇನಾದ್ರೂ ಬಿಟ್ನಾ? ಪುಟ್ಟಿ ಕೇಳಿಸ್ತಾ ಇಲ್ವಾ? ಯಾಕೇನು ಮಾತಾಡ್ತಾ ಇಲ್ಲ? ಕೋಪ ಬಂದಿದ್ಯಾ ನನ್ನ ಮೇಲೆ? ಮಧ್ಯಾಹ್ನ ನೀನು ಬಂದಾಗ ಗಾಬರಿಲಿ ನೀನು ಊಟ ಮಾಡಿದ್ಯೋ ಇಲ್ವೋ ಅಂತಲೂ ಕೇಳಕ್ಕಾಗ್ಲಿಲ್ಲ. ಮಾಮ ಏನ್ ಮಾಡ್ತಿದ್ದೀರಾ? ಅದ್ ನನ್ನ ಫೋನು. ಗೊತ್ತಮ್ಮ, ನಿಮ್ಮ ಅಮ್ಮ ಇದ್ದಾರೆ, ನೀನು ಕೊಟ್ಟು ಎಲ್ಲ ವಿಷಯ ಹೇಳ್ತಾ ಇದ್ದಾರೆ. ಅಮ್ಮ ನಿನಗೆ ನಾನು ಆಮೇಲೆ ಫೋನ್ ಮಾಡ್ತೀನಿ. ನೀನಾಗಲೇ ನಮ್ಮಮ್ಮನ ಮನೆಗೆ ಹೋಗಿದ್ದೆ ಅಂತ ಹೇಳಿದಾಗ ನಾನು ನಿನ್ನ ಮಾತು ನಂಬಲಿಲ್ಲ. ಆದರೆ ಈಗ ನಿಮ್ಮಮ್ಮನ ಧ್ವನಿ ಕೇಳಿದ ಮೇಲೆ ನನ್ನ ಸೊಸೆ ಮುದ್ದು ಅವಾಗವಾಗ ಸತ್ಯಾನು ಹೇಳ್ತಾಳೆ ಅಂತ ಗೊತ್ತಾಯ್ತು. ದೇವ್ರೆ, ಈ ಅಮ್ಮ ಅದೇನ್ ಮಾತಾಡಿದಾಳು? 3 ಲಕ್ಷದ ವಿಷಯ ಏನಾದ್ರೂ ಹೇಳ್ಬಿಟ್ಟಿದ್ರೆ? ಏನು ಯೋಚನೆ ಮಾಡ್ತಾ ಇದೆಯಾ ಸೊಸೆ ಮುದ್ದು? ನಮ್ಮ ಮಾವನಿಗೆ ಸತ್ಯ ಗೊತ್ತಾಗೋಯ್ತಲ್ಲ ಅಂತ ಯೋಚನೆ ಮಾಡ್ತಾ ಇದೀಯಾ? ಏನ್ ಸತ್ಯ ಮಾವ? ಅದೇ ಬ್ಯಾಂಕು ಕೇರ್ ಆಫು ಅಂತೆಲ್ಲ ಹೇಳಿ ನಿಮ್ಮಮ್ಮನ ಮನೆಗೆ ಹೋಗಿತ್ತು. ಓ ಅದಾ? ಅದ ಅಂದ್ರೆ ಬೇರೆ ಏನಾದ್ರೂ ಇತ್ತ? ಏನಿಲ್ಲ ಮಾವ, ಬೇರೆ ಏನಿರುತ್ತೆ? ಏನಿಲ್ಲ. ನೋಡು ಸೊಸೆ ಮುದ್ದು, ನೀನು ನನ್ನ ಹತ್ರ ಸುಳ್ಳು ಹೇಳಿ ತಪ್ಪಿಸ್ಕೋಬೋದು ಅಂತ ಅನ್ಕೊಂಡಿದ್ರೆ ಅದು ಶುದ್ಧ ಭ್ರಮೆ. ಸಾಧ್ಯನೇ ಇಲ್ಲ. ಈ ಜುಗ್ಗ ಅಲ್ಲ ಈ ಜಗ್ಗ ಒಂದಲ್ಲ ಒಂದು ದಿವಸ ನಿನ್ನ ಸ್ಕೀಮ್ ಏನು ಅಂತ ಪತ್ತೆ ಮಾಡೇ ಮಾಡ್ತಾನೆ, ತಿಳ್ಕೊ. ಈಗ ಹೇಳಮ್ಮ, ಯಾಕೆ ಹೋಗಿದ್ದೆ ಅಲ್ಲಿಗೆ? ಅಯ್ಯೋ, ಅಮ್ಮನ್ ನೋಡ್ಬೇಕು ಅಂತ ಅನ್ಸ್ತು, ಅದಕ್ಕೆ ಹೋಗಿದ್ದೆ. ನಿಮ್ ಮಗ ಇನ್ನೂ ಮನೆಗೆ ಬಂದಿಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಿ. ನನ್ನ ವಿಷಯ ನಾನು ನೋಡ್ಕೊಳ್ತೀನಿ. ಅಲ್ಲಿ ಬಿಟ್ಟ ರೀ, ನಿಮ್ದು ಅತಿ ಆಯ್ತು ಕಣ್ರಿ. ಯಾಕ್ರಿ ಹೀಗೆ ಮಾಡಿದ್ರೆ? ಅತಿ ಆಗಿದ್ ನಂದಲ್ಲ, ನಿಂದು. ಈ ನಡು ರಾತ್ರಿಲಿ ಹಿಂಗ್ ಸೀರೆ ಉಟ್ಕೊಂಡು ಏನ್ ಯಾವ್ದಾರ ಭಜನಾ ಮಂಡಳಿಗೆ ಹೋಗ್ತಾ ಇದೆಯೇನೋ? ಅದು ನಾಳೆ ಈ ಸೀರೆ ಸೇಲ್ಗಿತ್ತಪ್ಪ, ಉಟ್ರೆ ಹೇಗೆ ಕಾಣುತ್ತೆ ಅಂತ ಉಡ್ತಾ ಇದ್ದೆ. ಅಷ್ಟರಲ್ಲಿ ನಿಮ್ ಗಲಾಟೆ ಕೇಳಿ ಎದ್ದು ಬಂದೆ. ಆಯ್ತಾಯ್ತು, ಹೋಗಿ ಬಟ್ಟೆ ಬದಲಾಯಿಸಿ ಹೋಗು.
ಆದ್ರೂ ನೀವ್ ಯಾಕ್ರಿ ಸಂಧ್ಯನ್ ಫೋನ್ ತೆಗ್ದಿದ್ದು? ನಾನಲ್ಲಿ ಕೂತಿದ್ದೆ, ಟೀಪಾಯ್ ಮೇಲೆ ಫೋನ್ ಇತ್ತು, ಒಂದೇ ಸಮ ಹುಡ್ಕೋತಾ ಇತ್ತು. ನಾನು ನೋಡೋಷ್ಟು ನೋಡಿದೆ, ತಾಲೂಕು ಕೆಟ್ಟೋಯ್ತು. ಆ ಫೋನ್ ತೆಗೆದು ರಿಸೀವ್ ಮಾಡಿ ಇಟ್ಕೊಂಡೆ. ಅಯ್ಯಪ್ಪ, ಇದೇನೇ ಇಷ್ಟು ಜ್ವರ ಬಾಗ್ಲಾಗ್ತಾಳೆ? ಬಾಗಿಲು ಮುರಿದೋದ್ರೆ ಏನೋ ಅಪ್ಪನ ಮನೆದ? ನಮ್ಮಪ್ಪನ ಮನೆದು. ಮುರಿದು ಹಾಕ್ಬಿಡಮ್ಮ. ಸತ್ಯ, ಅಮ್ಮ 3 ಲಕ್ಷದ ವಿಷಯ ಮಾತಾಡಲಿಲ್ಲ, ಬಚಾವಾದೆ. ಛೇ, ಇಷ್ಟೊತ್ತಲ್ಲಿ ಫೋನ್ ಮಾಡಬಾರ್ದಾಗಿತ್ತು. ನಾಳೆ ದುಡ್ಡು ತೊಗೊಂಡು ಬಂದಮೇಲೆ ಫೋನ್ ಮಾಡ್ತೀನಿ, ಖುಷಿ ಪಡ್ತಾಳೆ. ಇರಿ, ಇಷ್ಟು ಭಾರ ಯಾಕೆತ್ತೀರ? ನಿಮ್ಗೆ ಈ ಥರ ತುಂಬ ಜನಕ್ಕೆ ಅಡುಗೆ ಮಾಡೋ ಅಭ್ಯಾಸ ಇದೆ ಅನ್ಸುತ್ತಲ್ವ ಮಾಧವ್ ಅವರೇ? ಯಾವುದೇ ಕೆಲಸ ಮೊದಲನೇ ಸಲ ಮಾಡುವಾಗ ಪ್ರಯತ್ನ ಅನಿಸುತ್ತೆ, ಅದೇ 10 ಜನಕ್ಕೆ ಮಾಡಿದ ಮೇಲೆ ಅನುಭವ ಅನಿಸ್ಕೊಳುತ್ತೆ. ಹಾಗೆ ನೋಡೋಕ್ಕೋದ್ರೆ ನಮ್ಮ ಬಿಸ್ನೆಸ್ ಚೆನ್ನಾಗೇ ನಡೀತಿತ್ತು. ನನಗೆ ದುಡ್ಡಿಗಿಂತ ನೆಮ್ಮದಿ ಬೇಕಿತ್ತು. ಅದಕ್ಕೆ ಕೆಫೆ ಓಪನ್ ಮಾಡಿದೆ. ಮೊದಲು ನನಗೂ ಏನು ಗೊತ್ತಿರಲಿಲ್ಲ. ಎಲ್ಲ ರೆಸಿಪಿಗಳನ್ನು ಮಾಡ್ತಾ ಮಾಡ್ತಾ ಕಲಿತಾ ಹೋದೆ. ಅಳತೆ ಎಷ್ಟಿರಬೇಕು, ಕಸ್ಟಮರ್ಸ್ ನೋಡಿದ ಕೂಡಲೇ ಇಷ್ಟ ಆಗುವಾಗೆ ಹೇಗೆ ಡೆಕೋರೇಟ್ ಮಾಡಬೇಕು ಅಂತ ತಿಳ್ಕೊತಾ ಹೋದೆ. ಸಕ್ಸಸ್ಫುಲ್ ಬಿಸ್ನೆಸ್ ಬಿಟ್ಟು ಕೆಫೆ ಶುರು ಮಾಡಿದಾಗ ಎಷ್ಟೋ ಜನ ಕೇಳಿದ್ರು, ನಿನಗೆ ತಲೆ ಕೆಟ್ಟಿದ್ಯಾ ಅಂತ. ಹಾಗೆ ಕೇಳಿದವರು ಈಗ ನಮ್ಮ ಕೆಫೆಗೆ ಬರ್ತಾರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.